ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಅವರ ಪ್ರತಿಕ್ರಿಯೆ ಆಗಿತ್ತು. ಇದೇ ಸಂದರ್ಭದಲ್ಲಿ ಭಾರಿ ಹರ್ಷ ವ್ಯಕ್ತಪಡಿಸ್ತಾ ಇದ್ದಾರೆ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ. ಇವತ್ತು ವಿವಿಧೆಡೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ಕಾರದ ಕಡೆಯಿಂದಾಗಲಿ ಅಥವಾ ಸಿದ್ದರಾಮಯ್ಯನವ್ರ ಕಡೆಯಿಂದಾಗಲಿ ಯಾವುದೇ ಕಾರ್ಯಕ್ರಮಗಳು ಇಲ್ಲದೆ ಇದ್ರೂ ಅವರ ಅಭಿಮಾನಿಗಳು, ಅವರ ಕಾರ್ಯಕರ್ತರು ಒಂದಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಲವೆಡೆ ಇವತ್ತು ಭರ್ಜರಿ ಬಾಡೂಟ ಇದೆ. ಕಲಬುರಗಿ, ಬೆಳಗಾವಿಲಿ ಫೋಟೋಗೆ ಕ್ಷೀರಾಭಿಷೇಕ ಇದೆ. ಬೀದರ್, ಶಿವಮೊಗ್ಗ, ಮೈಸೂರು, ಯಾದಗಿರಿ, ಶ್ರೀರಂಗಪಟ್ಟಣದಲ್ಲಿ ಸಂಭ್ರಮಾಚರಣೆ. ಕೆಲವು ಕಡೆಯಲ್ಲಿ ಆಲ್ರೆಡಿ ಸಂಭ್ರಮಾಚರಣೆ ಆಗಿದೆ. ದೀರ್ಘಾವಧಿ ಸಿಎಂ ಆಗಿ ಸಿದ್ದರಾಮಯ್ಯ ದಾಖಲೆ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ರಾಜ್ಯದೆಲ್ಲೆಡೆ ಅಭಿಮಾನಿಗಳು ಸಂಭ್ರಮ ಮುಗಿಲು ಮುಟ್ಟುವಂತೆ ಮಾಡ್ತಾ ಇದ್ದಾರೆ. ಹಲವೆಡೆ ಜನತೆಗೆ ಭರ್ಜರಿ ನಾಟಿ ಕೋಳಿ ಬಾಡೂಟ ವಿತರಣೆ ಆದರೆ ಕಲಬುರಗಿ, ಬೆಳಗಾವಿಯಲ್ಲಿ ಸಿದ್ದರಾಮಯ್ಯ ಫೋಟೋಗೆ ಕ್ಷೀರಾಭಿಷೇಕವನ್ನು ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಭಕ್ತನಪಾಳ್ಯದಲ್ಲಿ ಅಹಿಂದ ಒಕ್ಕೂಟದಿಂದ ನಾಟಿ ಕೋಳಿ ಬಾಡೂಟ ಏರ್ಪಡಿಸಲಾಗಿತ್ತು. ಊಟಕ್ಕೆ 1500 ಕೆಜಿ ನಾಟಿ ಕೋಳಿಯ ಮಾಂಸವನ್ನು ಬಳಸಲಾಗಿತ್ತು. ಸುಮಾರು 6000 ಜನರಿಗೆ ಬಾಡೂಟದ ವ್ಯವಸ್ಥೆ ಮಾಡಲಾಗಿತ್ತು. ಊಟಕ್ಕೆ ನಾಟಿ ಕೋಳಿ ಸಾರು, ಮುದ್ದೆ, ಅನ್ನ, ರಸಂ, ಪಾಯಸ ಇದೆಲ್ಲ ಮಾಡಲಾಗಿತ್ತು. ಸೊ ಅನೇಕ ಕಡೆಯಲ್ಲಿ ಇವತ್ತು ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನೆನ್ನೆನೂ ಕೂಡ ಅನೇಕ ಕಡೆಯಲ್ಲಿ ಕಾರ್ಯಕ್ರಮಗಳು ನಡೆದಿರುವಂಥದ್ದು ನೋಡಿ. ಇದೇ ಸಂದರ್ಭದಲ್ಲಿ ಅವರಿಗೆ ಅನೇಕ ನಾಯಕರುಗಳು ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಇದೇ ಸಂದರ್ಭದಲ್ಲಿ ಶುಭಾಶಯ ತಿಳಿಸಿರೋದು, ಒಳ್ಳೆಯದಾಗಲಿ, ಆಲ್ ದ ಬೆಸ್ಟ್ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೆ ಒಳ್ಳೆಯದಾಗಲಿ, ಐ ವಿಶ್ ಹಿಮ್ ಆಲ್ ದ ಬೆಸ್ಟ್, ಗುಡ್ ಲಕ್ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ವಿಚಾರವಾಗಿ ನಮ್ಮಲ್ಲಿ ಯಾರಿಗೂ ಯಾವುದೇ ಗೊಂದಲ ಇಲ್ಲ. ಮಾಧ್ಯಮಗಳು ಗೊಂದಲ ಮಾಡ್ತಾ ಇದ್ದಾರೆ ಅಷ್ಟೇನೆ. ಸಿದ್ದರಾಮಯ್ಯ ಅವರಿಗೆ ಯಶಸ್ಸು ಸಿಗಲಿ, ಅವರ ಆರೋಗ್ಯ ವೃದ್ಧಿ ಆಗಲಿ, ಜನರ ಸೇವೆ ಮಾಡುವ ಮತ್ತಷ್ಟು ಅವಕಾಶ ಆ ಭಗವಂತ ಅವರಿಗೆ ನೀಡಲಿ ಅಂತ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹಾರೈಸಿದ್ದಾರೆ. ನೋಡಿ, ಕರ್ನಾಟಕವನ್ನು ಈವರೆಗೆ ಒಟ್ಟು 23 ಮುಖ್ಯಮಂತ್ರಿಗಳು ಆಳಿರೋದು. 23 ಮುಖ್ಯಮಂತ್ರಿಗಳು. ಗರಿಷ್ಠ ಆಡಳಿತಾವಧಿ 2793 ದಿನಗಳ ಆಡಳಿತದ ಮುಖಾಂತರವಾಗಿ ಸಿದ್ದರಾಮಯ್ಯನವರೇ ಈ ಆಡಳಿತವನ್ನು ಮಾಡಿದ್ದಾರೆ. ಅತಿ ಕನಿಷ್ಠ ಅವಧಿ ಕಡಿದಾಳ್ ಮಂಜಪ್ಪ ಅವರದಾಗಿದೆ. ಅವರದ್ದು ಕೇವಲ 73 ದಿನಗಳ ಆಡಳಿತ. ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಸಿಎಂಗಳ ಆಡಳಿತದ ದಿನಾಂಕ ಅಂಕಿಅಂಶಗಳು ಈ ರೀತಿಯಾಗಿದೆ. ಸಿದ್ದರಾಮಯ್ಯನವರೇ ಅತಿ ಹೆಚ್ಚು ದಿನಗಳ ಕಾಲ ಈ ರಾಜ್ಯವನ್ನು ಆಳಿದಂಥ ಹೆಗ್ಗಳಿಕೆಗೆ ಪಾತ್ರ ಆಗ್ತಾ ಇದ್ದಾರೆ. ಅದು 2793 ದಿನಗಳು. ಅದರ ನಂತರ ಡಿ ದೇವರಾಜ ಅರಸು ಅವರು ಇವರ ದಾಖಲೆಯನ್ನೇ ಬ್ರೇಕ್ ಮಾಡಿರೋದು ಸಿದ್ದರಾಮಯ್ಯನವರು. ಅವರು 2792 ದಿನಗಳ ಕಾಲ. ಇನ್ನು ಎಸ್ ನಿಜಲಿಂಗಪ್ಪ ಅವರು 2735, ರಾಮಕೃಷ್ಣ ಹೆಗಡೆ ಅವರು 2036 ದಿನಗಳ ಆಡಳಿತ ಮಾಡಿದ್ದಾರೆ. ಬಿ.ಎಸ್. ಯಡಿಯೂರಪ್ಪನವರು 1906 ದಿನಗಳ ಕಾಲ, ಎಸ್.ಎಂ. ಕೃಷ್ಣ ಅವರು 1691 ದಿನಗಳ ಕಾಲ, ಕೆ ಚಿಂಗಲರಾಯರೆಡ್ಡಿ ಅವರು 1617 ದಿನಗಳ ಕಾಲ, ಕೆಂಗಲ್ ಹನುಮಂತಯ್ಯ 1603 ದಿನಗಳ ಕಾಲ, ಬಿ.ಡಿ. ಜತ್ತಿಯವರು 1393 ದಿನಗಳ ಕಾಲ, ವೀರೇಂದ್ರ ಪಟೇಲ್ ಅವರು 1330 ದಿನಗಳ ಕಾಲ, ಜೆ.ಎಚ್. ಪಟೇಲ್ ಅವರು 1224 ದಿನಗಳ ಕಾಲ, ಆರ್ ಗುಂಡೂರಾವ್ ಅವರು 1090 ದಿನಗಳ ಕಾಲ, ಎಚ್.ಡಿ. ಕುಮಾರಸ್ವಾಮಿ ಅವರು 1041 ದಿನಗಳ ಕಾಲ, ಎಸ್ ಬಂಗಾರಪ್ಪನವರು 764 ದಿನಗಳ ಕಾಲ, ವೀರಪ್ಪ ಮೊಯ್ಲಿ ಅವರು 752 ದಿನಗಳ ಕಾಲ, ಬಸವರಾಜ ಬೊಮ್ಮಾಯಿ ಅವರು 662 ದಿನಗಳ ಕಾಲ, ಧರ್ಮಸಿಂಗ್ ಅವರು 615 ದಿನಗಳ ಕಾಲ, ಎಚ್.ಡಿ. ದೇವೇಗೌಡ 537 ದಿನಗಳ ಕಾಲ, ಡಿ.ವಿ. ಸದಾನಂದಗೌಡ 341 ದಿನಗಳ ಕಾಲ, ಜಗದೀಶ್ ಶೆಟ್ಟರ್ ಅವರು 304 ದಿನಗಳ ಕಾಲ, ಎಸ್.ಆರ್. ಬೊಮ್ಮಾಯಿ ಅವರು 251 ದಿನಗಳ ಕಾಲ, ಹಾಗೇನೆ ಎಸ್.ಆರ್. ಕಂಠಿ ಅವರು 98 ದಿನಗಳ ಕಾಲ, ಕಡಿದಾಳ್ ಮಂಜಪ್ಪ ಅವರು 73 ದಿನಗಳ ಕಾಲ ಈ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಆಡಳಿತ ಮಾಡಿರುವುದು ಸಿದ್ದರಾಮಯ್ಯನವರು. ಸುದೀರ್ಘಾವಧಿಯ ಸಿಎಂ ಆಗಿ ಸಿದ್ದರಾಮಯ್ಯನವರು ಈ ಮುಖಾಂತರವಾಗಿ ದಾಖಲೆಯನ್ನು ಬರೆದಿದ್ದಾರೆ. ಕರ್ನಾಟಕ ಕಂಡಂತ ಅನೇಕ ಧೀಮಂತ ನಾಯಕರಲ್ಲಿ ಮುಂಚೂಣಿಗೆ ಬರುವ ಹಲವು ಹೆಸರುಗಳಿದೆ. ಅವು ಎಸ್ ನಿಜಲಿಂಗಪ್ಪನವರು, ದೇವರಾಜ ಅರಸು ಅವರು, ವೀರೇಂದ್ರ ಪಾಟೀಲ್ ಅವರು, ರಾಮಕೃಷ್ಣ ಹೆಗಡೆ ಅವರು, ಜೆ.ಎಚ್. ಪಟೇಲ್ ರವರು, ಎಚ್.ಡಿ. ದೇವೇಗೌಡರು, ಎಸ್.ಎಂ. ಕೃಷ್ಣ ಅವರು, ಬಿ.ಎಸ್. ಯಡಿಯೂರಪ್ಪನವರು, ಸಿದ್ದರಾಮಯ್ಯನವರು, ಹೀಗೆ ಮೊದಲಾದವರು. ಅದರಲ್ಲಿ ಈಗ ದೇವರಾಜ ಅರಸು ಹಾಗೂ ಸಿದ್ದರಾಮಯ್ಯನವರು ವಿಭಿನ್ನ ಸಾಲಿನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅರಸು ಅವರು 2792 ದಿನಗಳ ಕಾಲ ಸಿಎಂ ಆಗಿದ್ಕೊಂಡು ನಾಡು ಕಂಡ ಅತಿ ದೀರ್ಘಾವಧಿ ಸಿಎಂ ಅಂತ ಅನಿಸ್ಕೊಳ್ತಾರೆ. ಈ ದಾಖಲೆಯನ್ನು ಬುಧವಾರ ಇವತ್ತು ಸಿದ್ದರಾಮಯ್ಯ ಹಿಂದಿಕ್ಕಿದ್ದಾರೆ. ಇದು ನಾಡಿನ ಪಾಲಿಗೆ ಹೆಮ್ಮೆಯ ವಿಚಾರ ಕೂಡ ಆಗಿರೋದು. ದಿವಂಗತ ದೇವರಾಜ ಅರಸು ಅವರ ದೂರದೃಷ್ಟಿಯ ಆಡಳಿತದ ನಿರ್ಧಾರಗಳು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿಯಾಗಿದ್ವು. ಗೇಣಿ ಶಾಸನ
ಹಾವನೂರು ಆಯೋಗದಂಥ ಪ್ರಮುಖ ನಿರ್ಧಾರಗಳನ್ನು ಅರಸೋರು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದರ ಪ್ರತಿಫಲ ಇಂದಿನ ಪೀಳಿಗೆಗೆ ಆಗ್ತಾ ಇದೆ. ಇದೇ ರೀತಿಯಾಗಿ ಸಿದ್ದರಾಮಯ್ಯನವರು ಕೂಡ ಅನೇಕ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ರು. ಇವರು ಹಿಂದುಳಿದ ವರ್ಗದ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದು ಸಿದ್ದರಾಮಯ್ಯನವರು ಹೆಗ್ಗಳಿಕೆ ಮತ್ತು ಹೆಮ್ಮೆ. ಜಾತಿ ಗಣತಿಯಂತ ಅವರ ಕ್ರಮಗಳು ಟೀಕೆಗೆ ಗುರಿಯಾದ್ರು. ಇದರ ಹಿಂದೆ ಹಿಂದುಳಿದವರು ಅಥವಾ ದಲಿತರ ಕಲ್ಯಾಣ ಆಗಬೇಕು, ಸಮಾಜದಲ್ಲಿ ತುಳಿತಕ್ಕೆ ಒಳಗಾದವರಿಗೆ ನ್ಯಾಯ ಸಲ್ಲಿಸಬೇಕು ಅಂತ ಇರಾದೆಯನ್ನು ಹೊಂದಿದ್ರು. ಇನ್ನು ಇವರು 2ನೇ ಬಾರಿ ಮುಖ್ಯಮಂತ್ರಿ ಆಗುವ ಮುನ್ನ ಕೈಗೊಂಡ ಗ್ಯಾರಂಟಿ ಯೋಜನೆಗಳ ಭರವಸೆಗಳು ಇವತ್ತು ದೇಶದ ವಿವಿಧ ರಾಜ್ಯಗಳಲ್ಲೂ ಅನುಕರಣೆ ಆಗ್ತಾ ಇದೆ ಅಂದ್ರೆ ಅದು ಸಿದ್ದರಾಮಯ್ಯ ಅವರ ದೂರದೃಷ್ಟಿಗೆ ಒಂದು ನಿದರ್ಶನ. ಇಂಥ ವ್ಯಕ್ತಿತ್ವದ ಸಿದ್ದರಾಮಯ್ಯನವರು ಅರಸು ದಾಖಲೆ ಹಿಂದಿಕ್ಕಿ ರಾಜ್ಯದ ದೀರ್ಘಾವಧಿ ಸಿಎಂ ಎನಿಸಿಕೊಂಡಿರುವುದು ಇತಿಹಾಸ ಪುಟಕ್ಕೆ ಸೇರ್ಕೊಳ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಅನೇಕ ರಾಜಕೀಯ ಸತ್ವ ಪರೀಕ್ಷೆಗಳನ್ನು ಎದುರಿಸಿ ಗೆದ್ದಿದ್ದಾರೆ. ಗ್ಯಾರಂಟಿಗೆ ಹಣ ಹೊಂದಿಸುವ, ರಾಜ್ಯದ ಆರ್ಥಿಕ ಪರಿಸ್ಥಿತಿಯನ್ನು ಸುಸ್ಥಿರವಾಗಿಡುವ ಸವಾಲುವನ್ನ ಸಾಮರ್ಥ್ಯವನ್ನ ಎದುರಿಸಿ ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಆಗಿದ್ದು ಯಾವುದೇ ಒಂದು ಭಾಗಕ್ಕೆ ಸೀಮಿತವಾಗದೆ ರಾಜ್ಯದಾದ್ಯಂತ ಜನಪ್ರಿಯತೆಯನ್ನು ಹೊಂದಿದ್ದಾರೆ. ಅವರ ಗ್ಯಾರಂಟಿ ಹಾಗೂ ಸರ್ವ ಜನಾಂಗದ ಪರ ಆಡಳಿತಕ್ಕೆ ಮೆಚ್ಚುಗೆ ಲಭಿಸ್ತಾ ಇದೆ. ಮೈಸೂರು ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಉತ್ತರ ಕರ್ನಾಟಕ ಭಾಗಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅದನ್ನು ಹೊರತುಪಡಿಸಿ ಎಲ್ಲ ಕಡೆಗೂ ಕೂಡ ಸಿದ್ದರಾಮಯ್ಯನವರು ರೀಚ್ ಆಗಿದ್ದಾರೆ ಅಂತಂದರೆ ಅದಕ್ಕೆ ಅವರ ಆಡಳಿತ ವೈಖರಿಯೇ ಕಾರಣ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇನ್ನು ಸಾಕಷ್ಟು